Hello students, in the last class we are discussing about the long run supply curve of a firm. Means when we are observing the long run supply curve of a firm, that is mainly represented to the two cases. One is when the price is greater than or equal to minimum of long run average cost, and another one is when the price line less than the minimum of LRAC. So, when we are observing the supply curve, that is mainly represented to when the marginal cost cuts to the average cost, variable cost, that point mainly represented to the, it means the dark bold line mainly represented to supply curve of the firm. ಅಂತಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ. ಅದು ಏನನ್ನ ತಿಳಿಸಿಕೊಡ್ತಾ ಇತ್ತು ಅಂತಂದ್ರೆ ದೀರ್ಘಾವಧಿ ಪೂರೈಕೆ ರೇಖೆಯನ್ನ ತೋರಿಸಿಕೊಡ್ತಾ ಇತ್ತು. ದೀರ್ಘಾವಧಿ ಪೂರೈಕೆ ರೇಖೆಯ ಪ್ರಕಾರ ಎರಡು ಸನ್ನಿವೇಶಗಳನ್ನ ಅದು ನಮಗೆ ತೋರಿಸಿಕೊಡ್ತಾ ಇತ್ತು. ಒಂದು, ಬೆಲೆ ಪಿಯು ದೀರ್ಘಾವಧಿಯ ಒಂದು ಸರಾಸರಿ ಬದಲಾಗುವ ವೆಚ್ಚತೆ ಅಥವಾ ಸರಾಸರಿ ವೆಚ್ಚಕ್ಕಿಂತಲೂ ಹೆಚ್ಚಿಗೆ ಅಥವಾ ಸಮನಾಗಿದ್ದಾಗ ಹೇಗೆ ನಮಗ ಪೂರೈಕೆ ಆಗ್ತದ. ಇನ್ನು ಸರಾಸರಿ ವೆಚ್ಚಕ್ಕಿಂತಲೂ ಸೀಮಾಂತ ಇದು ಬೆಲೆಯು ಕಡಿಮೆ ಇದ್ದಾಗ ಏನಾಗ್ತೈತಿ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಆ ಎರಡೂ ರೇಖೆ ಒಳಗೆ ನಮ್ಗೆ ನೋಡಿದಾಗ ಏನಾಗ್ತಾ ಇತ್ತು ಅಂತಂದ್ರೆ SMC ರೇಖೆ ಅಂದ್ರೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ರೇಖೆಯ ಒಂದು ಬೋಲ್ಡ್ ಆದಂತ ಲೈನ್ ಅಂತಂದ್ರೆ ಡಾರ್ಕ್ ಬೋಲ್ಡ್ ಲೈನ್ ಆದಂತ ಒಂದು ರೇಖೆ ನಮಗೆ ಏನು ತೋರಿಸ್ಕೊಡ್ತಾ ಇತ್ತು, ಪೂರೈಕೆ ಪ್ರಮಾಣವನ್ನ ತೋರಿಸಿಕೊಡ್ತಾ ಇತ್ತು ಅಂತ ನಾವು ನೋಡಿದ್ದೇವೆ. ಹಾಗಾದ್ರೆ in this video we are discussing about the shutdown point, normal profit, super normal profit and break even point. ಅಂದ್ರೆ ನಾವು ಈ ಒಂದು ವಿಡಿಯೋದಲ್ಲಿ ಸ್ಥಗಿತತೆ ಬಿಂದು ಅಂದ್ರೆ ಏನು, ಸಾಮಾನ್ಯ ಲಾಭ ಅಂದ್ರೆ ಏನು, ಅಸಾಮಾನ್ಯ ಲಾಭ ಅಂತಂದ್ರೆ ಏನು, ಸಮಸ್ಥಿತಿ ಬಿಂದು ಅಂತಂದ್ರೆ ಏನು ಅನ್ನುವಂಥದ್ದನ್ನ ನಾವು ನೋಡೋಣ. So when we are observing the supply curve, that is mainly represented to what type of firms are earning the and what conditions are mainly represented to the supply situation of the firms. ಅಂತಂದ್ರೆ ಒಂದು ಮಾರುಕಟ್ಟೆ ಒಳಗ ಅಥವಾ ಒಂದು ಉದ್ಯಮ ಘಟಕ ತಾನು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಮಾರಾಟ ಮಾಡುವಾಗ ಯಾವ ರೀತಿ ಪೂರೈಕೆ ಪ್ರಮಾಣ ನಿರ್ಧಾರ ಆಗ್ತದ ಮತ್ತು ಎಲ್ಲಿ ಪೂರೈಕೆ ಆಗ್ತದ ಮತ್ತು ಯಾವಾಗ ಲಾಭವನ್ನ ಕಳಿಸಿಕೊಡ್ತೈತಿ ಮತ್ತು ಲಾಭದ ಪ್ರಮಾಣ ಹೇಗಿರ್ತೈತಿ ಅನ್ನುವಂಥದ್ದನ್ನ ಹೇಳುವಂಥದ್ದು ಏನಾಗ್ಯಾವ, ಈ 4 ಡೆಫಿನೇಷನ್ಸ್ ಗಳು ಆಗ್ಯಾವ. ಇದನ್ನ ನಿಮಗೆ 4 ಮಾರ್ಕ್ಸ್ ಕೇಳ್ತಾನ. ಏನಂತ ಕೇಳ್ತಾನ ಅಂತಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಇಟ್ ಮೀನ್ಸ್ ಬ್ರೀಫ್ಲಿ say the meaning of shutdown point, normal profit, abnormal profit and break even point ಅಂತ ಕೇಳಿದಾಗ ಇದನ್ನ ನೀವು ಹೇಳಬೇಕಾಗ್ತದೆ. So when we are observing the shutdown point, when we are observing the meaning of shutdown point, that is mainly represented to along the supply curve as we move down the last price output combination at which the firm produce positive output combination is a point of minimum ABC where the SMC curve cuts the ABC curve. This point is called shutdown point. It means when we are observing the supply situation, that is mainly represented to along the supply curve as we move down the last price of output, that mainly represented to positive output. It means when we are observing the production situation or a production condition, that is mainly represented to equal to the our costs. ಅಂತಂದ್ರೆ ಇಲ್ಲಿ ನೋಡ್ರಿ ಏನಂತ ಹೇಳ್ತಾನ ಅಂತಂದ್ರೆ ಸ್ಥಗಿತತೆ ಬಿಂದು ಅಂತಂದ್ರೇನು, ಒಂದು ಉದ್ಯಮ ಸಂಸ್ಥೆಯು ಉತ್ಪಾದನಾ ಚಟುವಟಿಕೆಯಲ್ಲಿ ಎಬಿಸಿಯ ಕನಿಷ್ಠ ಬಿಂದುವು ಕೊನೆಯ ಬೆಲೆಯ ಉತ್ಪನ್ನ ಸಂಯೋಜನೆಯಾಗುತ್ತದೆ. ಅಲ್ಲಿ ಉದ್ಯಮ ಘಟಕವು ಧನಾತ್ಮಕ ಉತ್ಪನ್ನವನ್ನ ಉತ್ಪಾದಿಸುತ್ತದೆ ಮತ್ತು ಆ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನ ಛೇದಿಸುತ್ತದೆ. ಆ ಬಿಂದುವಿಗೆ ನಾವು ಏನಂತ ಕರಿತೀವಿ, ಸ್ಥಗಿತತೆಯ ಬಿಂದು ಅಂತ ಕರಿತೀವಿ ಅಂತ ಹೇಳ್ತಾನ. ಓಕೆ, ಸೊ when we are observing the shutdown point, ಈ shutdown point ನ ಡೆಫಿನಿಷನ್ ಅನ್ನ ನಾವು ನೋಡಿದಾಗ ಅದು ನಮಗೆ ಏನನ್ನ ತೋರಿಸಿಕೊಡ್ತೈತಿ ಅಂತ ಹೇಳ್ತಾನ ಅಂತಂದ್ರೆ ಪ್ರಮುಖವಾಗಿ 2 ಪಾಯಿಂಟ್ಗಳನ್ನ ನಾವು ಇಲ್ಲಿ ಗಮನಿಸಬೇಕು. ಒಂದು ಏನು, ABC ಮತ್ತೊಂದು SMC. Okay, so when we are observing the supply curve, ನಾನು supply curve ಅನ್ನ ತೋರಿಸ್ತೀನಿ ನೋಡ್ರಿ. ಈ ಎರಡು ನಮ್ಗ ಕರ್ವ್ ಇದು
ಒಂದು SMC ಕರ್ವ್ ಇತ್ತು, ಇನ್ನೊಂದು ABC ಕರ್ವ್ ಇತ್ತು. SMC ಕರ್ವ್ ಇತ್ತು, ABC ಕರ್ವ್ ಇತ್ತು. ಇಲ್ಲಿ ನನಗೆ ಏನು ಸಿಗಾಕತ್ತಿತ್ತು ಅಂತಂದ್ರೆ ಔಟ್ಪುಟ್ ಸಿಗಾಕತ್ತಿತ್ತು. ಇಲ್ಲಿ ನನಗೆ Q1 ಅನ್ನುವಂಥದ್ದು ಏನಾಗಿತ್ತು, ಔಟ್ಪುಟ್ ಸಿಗಾಕತ್ತಿತ್ತು. So here when we are observing the definition along the supply curve as we move down the last price output, ಇಲ್ಲಿ ನಿಮಗೆ ಒಂದು ನಾನು ಏನು ತೋರಿಸಿದೆ, below the price line and above the price line ತೋರಿಸಿದೆ. ಹೌದು, right? Output combination at which the first produce positive output combination is a point of minimum ABC. ಇಲ್ಲಿ ನೋಡಿ ನಂದು ABC curve ಅದ. So when we are observing the ABC curve, that is mainly represented to when the average variable cost curve cuts the SMC curve. It means when the SMC curve cuts the ABC curve in the minimum point, below the minimum point, that point we are called the shutdown point. Now ಯಾವಾಗ ನನ್ನ SMC ಕರ್ವ್ ABC ರೇಖೆಯನ್ನ ಕೆಳಗಿನಿಂದ ಛೇದಿಸಿ ಹೋಗ್ತದಲ್ಲ, ಆ ಛೇದಿಸಿ ಹೋಗ್ತಕ್ಕಂತ ಬಿಂದುವಿಗೆ ನಾವು ಏನಂತ ಕರಿತೀವಿ, ಶಟ್ ಡೌನ್ ಪಾಯಿಂಟ್ ಅಂತಂದ್ರೆ ಸ್ಥಗಿತತೆಯ ಬಿಂದು ಅಂತ ಕರಿತೀವಿ ಅಂತ ಹೇಳ್ತೀವಿ. ಸೊ when we are observing the shutdown point, that is mainly represented to the positive output combination. ಅಂತಂದ್ರೆ ಇಲ್ಲಿ ಯಾವಾಗ ನಾನು ಶಟ್ ಡೌನ್ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಿಲ್ಲ, ಆ ಶಟ್ ಡೌನ್ ಪಾಯಿಂಟ್ ಒಳಗೆ ಯಾವಾಗಲೂ ಏನಾಗ್ತದ, ಒಂದು ಧನಾತ್ಮಕ ಉತ್ಪನ್ನ ನಡೀತದ, ಅಂದ್ರೆ ಪಾಸಿಟಿವ್ ಔಟ್ಪುಟ್ ಕಂಡೀಷನ್ ಇರ್ತದ. ಅಂತಂದ್ರೆ ಇಟ್ ನಾಟ್ ಎ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಇಟ್ ನಾಟ್ ಎ ಲಾಸಿಂಗ್ ಪೊಸಿಷನ್. ಅದು ಏನಾಗಿರೋದಿಲ್ಲ, ಅತಿ ಹೆಚ್ಚು ಲಾಭವನ್ನು ತಂದುಕೊಟ್ಟಿರೋದಿಲ್ಲ, ಅದು ಹಾನಿಗೆ ಒಳಗಾಗ್ತಿರೋದಿಲ್ಲ. ಅಂದ್ರೆ ಏನಾಗಿರ್ತದ, ಒಂದು ಸಮಸ್ಥಿತಿ ಒಳಗೆ ಒಂದು ಏನಾಗಿರ್ತದ ಅಂತ ಹೇಳ್ತೀವಿ ಅಂತಂದ್ರೆ ಪಾಸಿಟಿವ್ ಕಾಂಬಿನೇಷನ್ ಆದಂತ ಔಟ್ಪುಟ್ ಅನ್ನ ಕೊಟ್ಟಿರ್ತಾರೆ ನನಗ. ಅಂತಂದ್ರೆ ಹಾನಿನೂ ಇಲ್ಲ, ನನಗ ಲಾಭನೂ ಇಲ್ಲ. ಅಂತಂದ್ರೆ ಯಾವಾಗ ಒಂದು ಉದ್ಯಮ ಘಟಕ, ಇಟ್ ಮೀನ್ಸ್ ಇಲ್ಲಿ ಸಿಂಪಲ್ ಆಗಿ ಏನ್ ತಿಳ್ಕೊಂಡ್ಬಿಡಿ ಅಂತಂದ್ರೆ when the SMC curve cuts the ABC curve in the below the minimum point, below the minimum point, that point we are called the shutdown point. ಅದನ್ನ ಏನಾಗ್ತಾನ ಅಂತಂದ್ರೆ ಒಂದು ಉದ್ಯಮ ಸಂಸ್ಥೆಯ ಉತ್ಪಾದನಾ ಚಟುವಟಿಕೆಯಲ್ಲಿ ABCಯ ಕನಿಷ್ಠ ಬಿಂದುವು ಕೊನೆಯ ಬೆಲೆಯ ಉತ್ಪನ್ನ ಸಂಯೋಜನೆಯಾಗಿರುತ್ತದೆ. ಅಲ್ಲಿ ಉದ್ಯಮ ಘಟಕವು ಧನಾತ್ಮಕ ಉತ್ಪನ್ನವನ್ನು ಉತ್ಪಾದಿಸುತ್ತದೆ ಮತ್ತು ಆ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನ ಛೇದಿಸುತ್ತದೆ. ಆ ಬಿಂದುವಿಗೆ ನಾವು ಏನು ಕರಿತೀವಿ, ಸ್ಥಗಿತತೆ ಬಿಂದು. ಇಲ್ಲಿರ್ತಕ್ಕಂಥ ಬಿಂದುವಿಗೆ ನಾನು ಏನಂತ ಕರಿತೀನಿ, ಸ್ಥಗಿತತೆ ಬಿಂದು ಅಂತ ಕರಿತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ when we are observing the shutdown point, that is classified, it means that is mainly defined into the two type. One is long run shutdown point and another one is short run shutdown point. ಅಂತಂದ್ರೆ ಇಲ್ಲಿ ನಾನು ನೋಡಿದಾಗ ಏನಾಗ್ತೈತಿ ಅಂತ ಹೇಳ್ತೀನಿ ಅಂತಂದ್ರೆ ಎರಡು ರೀತಿಯಾದಂತ ಒಂದು ಸ್ಥಗಿತತೆ ಬಿಂದುಗಳನ್ನು ನಾವು ಹೇಳ್ತೀವಿ. ಒಂದು ದೀರ್ಘಾವಧಿ ಶಟ್ ಡೌನ್ ಅಂದ್ರೆ ಸ್ಥಗಿತತೆ ಬಿಂದು, ಇನ್ನೊಂದು ಅಲ್ಪಾವಧಿ ಸ್ಥಗಿತತೆ ಬಿಂದು. ಹಾಗಾದ್ರೆ ನಾನು ನಿಮ್ಗೆ ಅಲ್ಲಿ ಹೇಳಿದೆ ಏನಂತ ಹೇಳ್ತೀನಿ ಅಂತಂದ್ರೆ when the SMC curve cuts the ABC curve in the minimum point, that point we are called the shutdown point. ಅಂತಂದ್ರೆ ಯಾವಾಗ ಒಂದು ಉದ್ಯಮ ಘಟಕದ SMC ರೇಖೆಯು ABC ರೇಖೆಯನ್ನ ಒಂದು ಕನಿಷ್ಠ ಬಿಂದುವಿನಲ್ಲಿ ಸಂಧಿಸಿ ಹೋಗ್ತದಲ್ಲ, ಆ ಬಿಂದುವಿಗೆ ನಾವು ಏನಂತ ಕರಿತೀವಿ, ಸ್ಥಗಿತತೆ ಬಿಂದು ಅಂತ ಕರಿತೀವಿ ಅಂತ ಹೇಳಿದ್ವಿ. So when we are observing the shortened supply curve, ಇಲ್ಲಿ ನಾನು shortened supply curve ಅನ್ನು ನಿಮಗೆ ತೆಗೆದು ತೋರಿಸ್ತೀನಿ ನೋಡ್ರಿ. ಇಷ್ಟು ಇತ್ತು ನಮ್ಗೆ shortened supply curve ಒಳಗ ಏನಾಗಿತ್ತು ಅಂತ ಹೇಳ್ತೀವಿ ಅಂತಂದ್ರೆ ಒಂದು SMC ಇತ್ತು, ಇನ್ನ SAC ಇತ್ತು, ಇನ್ನೊಂದು ABC ಇತ್ತು. ಒಂದು SMC, ಇನ್ನೊಂದು SAC, ಇನ್ನೊಂದು ABC. SMC, SAC, ABC ಅನ್ನುವಂಥದ್ದು. So here when we are observing the shortened shutdown point, when the shortened supply curve, the SMC curve cuts the ABC curve in the below point, that point we are called the shutdown point. ಅಂದ್ರೆ
ಅಲ್ಪಾವಧಿ ಒಳಗ ಎಸ್ಎಂಸಿ ರೇಖೆಯು ಎಬಿಸಿ ರೇಖೆಯನ್ನ ಒಂದು ಕನಿಷ್ಠ ಬಿಂದುವಿನಲ್ಲಿ ಛೇದಿಸಿ ಹೋಗ್ತದ. ಆ ಬಿಂದುವಿಗೆ ನಾವು ಏನಂತ ಕರಿತೀವಿ? ಅಲ್ಪಾವಧಿ ಸ್ಥಗಿತತೆ ಬಿಂದು ಅಂತ ಕರಿತೀವಿ. ಇನ್ನ when we are observing the long run shutdown point, that is mainly represented to LRMC and LRAC. So here when we are observing the long run marginal cost curve cuts the long run average cost curve in the below the point. That point we are called the long run shutdown point. ಅಂತಂದ್ರೆ ದೀರ್ಘಾವಧಿ ಒಳಗ ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆಯು ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಯನ್ನ ಕನಿಷ್ಠ ಬಿಂದುವಿನಲ್ಲಿ ಛೇದಿಸಿ ಹೋಗ್ತದ. ಆ ಬಿಂದುವಿಗೆ ನಾವು ಏನಂತ ಕರಿತೀವಿ? ದೀರ್ಘಾವಧಿ ಸ್ಥಗಿತತೆ ಬಿಂದು ಅಂತ ಕರಿತೀವಿ ಅಂತ ಅಂತಂದ್ರೆ ಇಲ್ಲಿ ನೋಡ್ರಿ, ಅದಕ್ಕೆ ನಾನು ಏನ್ ಹೇಳಿದ್ದ, ಇಲ್ಲಿಂದ ಏನು ಸ್ಟಾರ್ಟ್ ಆಗ್ತಿಲ್ಲ ಇದ ನಮಗ ಏನ್ ತೋರಿಸ್ತದ? ಸಪ್ಲೈ ಕಂಡೀಷನ್. ಅಂತಂದ್ರೆ ಎಷ್ಟು ಸಪ್ಲೈ ಆಗತ್ತದ ಅಂತಂದ್ರೆ ಇಲ್ಲಿ ನನಗ ಔಟ್ಪುಟ್ ಏನಾಗತ್ತದ? ಒಂದು ಮಿನಿಮಮ್ ಲೆವೆಲ್ ಒಳಗೆ ನಡ್ಕೊಂಡು ಹೊಂಟದ. ಅಂತಂದ್ರೆ ನನಗೆ ಲಾಸಿಂಗ್ನು ಇಲ್ಲ, ಪ್ರಾಫಿಟ್ ಇಲ್ಲ. ಪ್ರಾಫಿಟ್ ಆಗಬೇಕಂತಂದ್ರೆ ಏನು? ದ ಪ್ರೈಸ್ ಲೈನ್ ಅಬೌವ್ ದ ಎವರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್. ನಂದು ಪ್ರೈಸ್ ಲೈನ್ ಏನಾಗಿರಬೇಕು? ಅಬೌವ್ ದ ಎವರೇಜ್ ಕಾಸ್ಟ್ ಕರ್ವ್ ಇರಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ ಯಾವಾಗ ನಾವು ಶಟ್ ಡೌನ್ ಪಾಯಿಂಟ್ ಅನ್ನ ನೋಡ್ತೇವಲ್ಲ, that shutdown point mainly represented to the positive output condition. ಈ ಸ್ಥಗಿತತೆ ಬಿಂದು ನಮಗೆ ಯಾವಾಗಲೂ ಏನನ್ನ ತೋರಿಸ್ತಿರ್ತದ? ಒಂದು ಧನಾತ್ಮಕ ಉತ್ಪನ್ನದ ಪ್ರಮಾಣವನ್ನು ತೋರಿಸ್ತೈತಿ. ಹಾಗಾಗಿ ಏನಾಗ್ತೈತಿ? ಒಂದು ಉದ್ಯಮ ಘಟಕ ನಡೆದುಕೊಂಡು ಹೋಗೋದಕ್ಕೆ ಸಹಾಯವನ್ನ ಮಾಡ್ತಾ ಇರ್ತೈತಿ ಅಂತ ಇವಿಷ್ಟು ಅಂತ ನಿಮ್ಗೆ ಶಟ್ ಡೌನ್ ಪಾಯಿಂಟ್. ಇನ್ನು ಸೆಕೆಂಡ್ ಒನ್ ನಾರ್ಮಲ್ ಪ್ರಾಫಿಟ್. ಇದ್ರೊಳಗ ಇನ್ನೂ ಒಂದು ಏನ್ ಬರ್ತದ ಅಂತ ಹೇಳ್ತೀವಿ ಅಂತಂದ್ರೆ ನಾರ್ಮಲ್ ಪ್ರಾಫಿಟ್, ಸಾಮಾನ್ಯ ಲಾಭ. ಸೊ ನಿಮ್ಗೆ ಎಲ್ಲ ಗೊತ್ತಾಗ್ತದೆ ಇಲ್ಲಿ ಸಾಮಾನ್ಯ ಲಾಭ ಅಂತಂದ್ರೆ ಸಾಮಾನ್ಯವಾಗಿ ನಡೆದುಕೊಂಡು ಹೋಗುವುದು ಅಂತ ಹೆಂಗ್ ಹೇಳ್ತದ. ಫಾರ್ ಎಕ್ಸಾಂಪಲ್, when we are observing the normal profit, the minimum level of profit that is needed to keep a firm in the existing businesses is defined as normal profit. It means when we are observing the market situation, the X is the firm. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. X ಅನ್ನುವಂಥದ್ದು ಏನೈತಿ? ಒಂದು ಫರ್ಮ್ ಅದ. ಒಂದು ಫರ್ಮ್ ಅದ ಅಂತಂದಾಗ that is not a earning the profit maximization or a maximum profit. ಅದು ಏನಾಗತ್ತಿಲ್ಲ, ಸೂಪರ್ ಅಂದ್ರೆ ಏನು, ಗರಿಷ್ಠ ಲಾಭವನ್ನ ಉತ್ಪಾದನೆ ಮಾಡಾಕತ್ತಿಲ್ಲ ಅಥವಾ ಗರಿಷ್ಠ ಲಾಭವನ್ನ ಪಡೆದುಕೊಳ್ಳಾಕ್ತಿಲ್ಲ. ಬಟ್ ಅದು ಏನಾಗಬೇಕಂತ ಅನ್ಕೊಂಡೈತಿ, ಮಾರ್ಕೆಟ್ ಒಳಗೆ ಎಕ್ಸಿಸ್ಟೆನ್ಸ್ ಇರಬೇಕು ಅಂತಂದ್ರೆ ಮಾರುಕಟ್ಟೆ ಒಳಗೆ ಅಸ್ತಿತ್ವದಲ್ಲಿ ಇರಬೇಕು. ಈ ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ ಅನ್ನುವಂತ ಒಂದು ಅಂಗಡಿಯನ್ನ ಓಪನ್ ಮಾಡ್ಯಾನ ಅಂತಂದಾಗ ಆ ಅಂಗಡಿಯನ್ನ ಮುಚ್ಕೊಂಡು ಹೋಗುವ ಬದಲಾಗಿ ಅದನ್ನ ಏನ್ ಮಾಡುದು, ಅಟ್ಲೀಸ್ಟ್ ಹೆಂಗರ ಯಾಕಂದ್ರೆ ನಡೆದುಕೊಂಡು ಹೋಗ್ಲಿ ಅಂತಂದ್ರೇನು, ಸಾಮಾನ್ಯ ಲಾಭದೊಂದಿಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ when the X he will be investing the 100 rupees and he will get the 100 income. ಅವ ಏನು 100 ರೂಪಾಯಿದಷ್ಟು ಇನ್ವೆಸ್ಟ್ ಮಾಡ್ಯಾನ, 100 ರೂಪಾಯಿದಷ್ಟು ಆದಾಯವನ್ನು ಪಡಿತಾ ಇದ್ವು ಅಂತಂದ್ರೆ ಇದ ಏನಾಗಿರ್ತದ, ನಾರ್ಮಲ್ ಪ್ರಾಫಿಟ್ ಆಗಿರ್ತದ. ಅಂತಂದ್ರೆ ಅವನಿಗೆ ಲಾಭನೂ ಇಲ್ಲ ನಷ್ಟನೂ ಇಲ್ಲ, ಒಂದ್ ರೀತಿಯಾಗಿ ನಾರ್ಮಲ್ ಆಗಿ ಏನ ನಡೆದುಕೊಂಡು ಹೋಗ್ತಿರ್ತದಲ್ಲ ಬಿಸಿನೆಸ್, ಅದ ಏನಾಗಿರ್ತದ, ನಾರ್ಮಲ್ ಪ್ರಾಫಿಟ್ ಆಗಿರ್ತದ. ದ ಮಿನಿಮಮ್ ಲೆವೆಲ್ ಆಫ್ ಪ್ರಾಫಿಟ್ that is needed to keep a firm in the existing businesses. ಅಂತಂದ್ರೆ that firm existing to the market condition or market situation, that type of profit we are called the normal profit. ಏನಂತಾನ, ಒಂದು ಉದ್ಯಮ ಘಟಕವು ಅಸ್ತಿತ್ವದಲ್ಲಿರುವ ವ್ಯವಹಾರವನ್ನ ಹಿಡಿದಿಟ್ಟುಕೊಳ್ಳಲು ಅಗತ್ಯವಾದ ಕನಿಷ್ಠ ಮಟ್ಟದ ಲಾಭವನ್ನ ನಾವು ಏನಂತ ಕರಿತೀವಿ, ಸಾಮಾನ್ಯ ಲಾಭ ಅಂತ ಕರಿತೀವಿ ಅಂತ ಹೇಳ್ತಾರೆ. ಅಂತಂದ್ರೆ ಈಗ ಅದನ್ನ ಹೇಳಿಲ್ಲ, ಈಗ ಎಕ್ಸ್ ಅನ್ನುವಂತ ಒಬ್ಬ ಅಂಗಡಿಯನ್ನ ತೆಗೆದಾನ, ಅವ ಅಂಗಡಿಯನ್ನ ಮುಚ್ಕೊಳ್ಳಕ್ಕೂ ಇಷ್ಟ ಇಲ್ಲ, ಅದನ್ನ ಜಾಸ್ತಿ ಲಾಭವನ್ನು ಪಡೆಯಕ್ಕೂ ಆಗ್ತಾ ಇಲ್ಲ. ಆಗಿದ್ದಾಗ ಅಟ್ಲೀಸ್ಟ್ ತಾನು ಹೂಡಿಕೆ ಮಾಡಿದಷ್ಟು ಆದಾಯ ಬಂದ್ರೆ ಸಾಕು ಅಂತಂದ್ರೆ when the X he will be investing the some level of amount, he will be get the equal level of
ಹಿಚ್ ಇನ್ಕಮ್ ಅಂತಂದ್ರೆ ತನ್ನ ಇನ್ವೆಸ್ಟ್ಮೆಂಟ್ ಗೆ ಈಕ್ವಲ್ ಆಗುವಂತ ಇನ್ಕಮ್ ಬಂದ್ರೆ ಸಾಕು ಅಂತ ಏನ್ ಅನ್ಕೋತಲ್ಲ ಅದ ಏನಾಗಿರ್ತದ ನಾರ್ಮಲ್ ಪ್ರಾಫಿಟ್ ಆಗಿರ್ತೈತಿ ಅಂತ ನಾ ಹೇಳ್ತೀನಿ. ನಾ ಈಗ 100 ರೂಪಾಯಿ ಇನ್ವೆಸ್ಟ್ ಮಾಡಿನಿ, ನನಗೆ 100 ರೂಪಾಯಿ ಆದಾಯ ಬರ್ತಿತ್ತು ಅಂತಂದ್ರೆ ಏನಾದ್ರ ಅರ್ಥ ಅದು ನಾರ್ಮಲ್ ಪ್ರಾಫಿಟ್. ಅದೇ ನೋಡ್ರಿ 100 ಬದಲಾಗಿ 9 ಬಂತು ಅಂತಂದ್ರೆ ದಟ್ ಈಸ್ ದ ಲಾಸ್ ಇನ್ ಪೊಸಿಷನ್, ಅದು ಏನಾಗಿರ್ತದ ಹಾನಿ ಆಗ್ತದ. ಇನ್ನ ಅದೇ 100 ಬದಲಾಗಿ 110 ಕಡಿಮೆ ಅಂತಂದ್ರೆ 100 ಬದಲಾಗಿ 110 ಕಡಿಮೆ ಅಂತಂದ್ರೆ ಅದ ಏನಾಗಿರ್ತದ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತಂದ್ರೆ ಪ್ರಾಫಿಟ್ ದಟ್ earn over and above the normal profit ಅಂತಂದ್ರೆ ನಾರ್ಮಲ್ ಪ್ರಾಫಿಟ್ ಗಿಂತ ಏನು ಹೆಚ್ಚಿಗೆ ಪ್ರಾಫಿಟ್ ಬರ್ತಿರಲಿಲ್ಲ ಅದು ಎಲ್ಲವೂ ಏನಾಗ್ತದ ಸೂಪರ್ ನಾರ್ಮಲ್ ಪ್ರಾಫಿಟ್ ಆಗ್ತದ. ಅಂತಂದ್ರೆ ನಾವು ಏನಂತ ಹೇಳ್ತೀವಿ ಅಸಾಧಾರಣ ಲಾಭ ಅಥವಾ ಅಸಾಮಾನ್ಯ ಲಾಭ ಅಂತ ಏನ್ ಹೇಳ್ತೀವಿ ಅಂತಂದ್ರೆ ಇಲ್ಲಿ ನಾ ಜಾಗ ಸಾಧಿಲ್ಲ ಅಂತ ಡೆಫಿನಿಷನ್ ಬರ್ದಿಲ್ಲ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ. ಏನಂತ ಹೇಳ್ತೀವಿ ಅಸಾಧಾರಣ ಲಾಭ ಅಂತಂದ್ರೆ ಒಂದು ಉದ್ಯಮ ಘಟಕವು ಸಾಧಾರಣ ಲಾಭಕ್ಕಿಂತ ಹೆಚ್ಚಿಗೆ ಲಾಭವನ್ನು ಗಳಿಸ್ತಾ ಇತ್ತು ಅಂತಂದ್ರೆ ಅದಕ್ಕನ್ನ ನಾವು ಏನಂತ ಕರಿತೀವಿ ಅಸಾಧಾರಣ ಲಾಭ. ಅಂತಂದ್ರೆ ಸಾಮಾನ್ಯ ಲಾಭಕ್ಕಿಂತಲೂ ಹೆಚ್ಚಿಗೆ ಏನು ಲಾಭವನ್ನು ಗಳಿಸಿಲ್ಲ ಅದ ಏನಾಗಿರ್ತದ ಅಸಾಧಾರಣ ಲಾಭ ಆಗಿರ್ತದ. ಇಟ್ ಮೀನ್ಸ್ when the firm earning the it means greater than the normal profit or a profit that a firm earns the over and above the normal profit, that profit we are called the super normal profit. It means when the firm invest in the some level of amount, it will be earning the higher level of investment ಅಂತಂದ್ರೆ that type of profit we are called the super normal profit. ಹಾಗೇನಿಲ್ಲ, ಈಗ ಒಬ್ಬ ವ್ಯಕ್ತಿ ಏನ್ ಮಾಡಕ್ತಾನ 100 ರೂಪಾಯಿದಷ್ಟು ಇನ್ವೆಸ್ಟ್ ಮಾಡಕ್ತಾನ, 100ಕ್ಕೆ 120ರಷ್ಟು ಏನಾದ್ರು ಇನ್ಕಮ್ ಅನ್ನ ಪಡೆದ ಅಂತಂದ್ರೆ ಇದು ಏನಾಗಿರ್ತದ ಸೂಪರ್ ನಾರ್ಮಲ್ ಪ್ರಾಫಿಟ್ ಆಗಿರ್ತದ. ಇನ್ ಲಾಸ್ಟ್ ಒನ್ ಬ್ರೇಕ್ ಇವನ್ ಪಾಯಿಂಟ್ ಅಂತಂದ್ರೆ ಸಮಸ್ಥಿತಿ ಬಿಂದು. ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಏನು? ದ ಪಾಯಿಂಟ್ ಆನ್ ದ ಸಪ್ಲೈ ಕರ್ವ್ at which firm earns only normal profit is called ಬ್ರೇಕ್ ಇವನ್ ಪಾಯಿಂಟ್. ಅಂತಂದ್ರೆ ಉದ್ಯಮ ಘಟಕವು ಸಾಧಾರಣ ಲಾಭವನ್ನು ಗಳಿಸುವ ಪೂರೈಕೆ ರೇಖೆಯ ಮೇಲಿನ ಬಿಂದುವನ್ನು ನಾವು ಏನು ಕರಿತೀವಿ ಸಮಸ್ಥಿತಿ ಬಿಂದು. ಇಟ್ ಮೀನ್ಸ್ when we are observing the normal profit, when the normal profit will be shown in the supply curve. ಒಂದು ಸಪ್ಲೈ ಕರ್ವ್ ಒಳಗೆ ನಾವು ಏನು ನಾರ್ಮಲ್ ಪ್ರಾಫಿಟ್ ಅನ್ನುವಂಥದ್ದನ್ನ ಅಂತಂದ್ರೆ ನನಗೆ ಹೆಚ್ಚಿಗೆ ಲಾಸ್ ಅನ್ನು ಆಗುತ್ತಿಲ್ಲ, ಹೆಚ್ಚಿಗೆ ಪ್ರಾಫಿಟ್ ಬರಾಗ್ತಿಲ್ಲ. ಒಂದು ಏನು ನಾರ್ಮಲ್ ಆಗಿ ಏನು ನಡೆದುಕೊಂಡು ಹೋಗುವಂತ ಒಂದು ಸಪ್ಲೈ ಕರ್ವ್ ನಾವು ಏನ್ ಕರಿತೀವಿ ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರೀತಾರೆ. ಅಂದ್ರೆ ದ ಪಾಯಿಂಟ್ ಆನ್ ದ ಸಪ್ಲೈ ಕರ್ವ್ at which firm earns only normal profit is called ಬ್ರೇಕ್ ಇವನ್ ಪಾಯಿಂಟ್. ಅಂತಂದ್ರೆ ಉದ್ಯಮ ಘಟಕವು ಸಾಧಾರಣ ಲಾಭವನ್ನು ಗಳಿಸುವ ಪೂರೈಕೆ ರೇಖೆಯ ಮೇಲಿನ ಬಿಂದು. ಎಲ್ಲಿ ಸಾಧಾರಣ ಈ ಪೂರೈಕೆ ರೇಖೆ ಒಳಗ ಇಲ್ಲಿ ಯಾರು ಸಾಧಾರಣ ಲಾಭ ಗಳಿಸುವುದು, ಇಲ್ಲಿ ಯಾರು ಗಳಿಸುವುದು, ಇಲ್ಲಿ ಯಾರು ಗಳಿಸುವುದು, ಇಲ್ಲ ಎಲ್ಲಿ ಗಳಿಸಾಗ್ತೈತಿ ಅನ್ನುವಂಥದ್ದನ್ನ ನಾವು ಏನಂತ ಕರಿತೀವಿ ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಇದನ್ನ ನೀವು ಮ್ಯಾಕ್ರೋದಾಗ ಡೀಟೇಲ್ ಆಗಿ ಕಲಿತೀರಿ ಬ್ರೇಕ್ ಇವನ್ ಪಾಯಿಂಟ್ ಅಂತಂದ್ರೆ ಏನು. ಓಕೆ, ಇದಿಷ್ಟು ನಿಮಗೆ ಏನೈತಿ ವಾಟ್ ಈಸ್ ದ ಮೀನಿಂಗ್ ಆಫ್ ಶಟ್ ಡೌನ್ ಪಾಯಿಂಟ್ and long run shutdown point and short run shutdown point. What is the meaning of normal profit, abnormal profit, it means super normal profit, and break even point. Okay.